ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಈಗ ಟೈಮ್ ಆಗಿದೆ 12 ಗಂಟೆ. ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಂದು ರಘುದ ಆ್ಯನಿವರ್ಸರಿ ಇದೆ. ಯಾವ ರೀತಿ ಮಾಡೋದು ನೋಡ್ತಾ ಇದ್ದೀವಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕಲ್ವಾ. ಇವತ್ತು ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ರಘು ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಇವಾಗ ಬರ್ತಾರೆ. ಏನು ಮಾಡ್ತಾರೆ ಅನ್ನೋದು ನೋಡೋಣ, ನಿಮಗೂ ತೋರಿಸ್ತೀನಿ. ಇವತ್ತು ಇಷ್ಟೊತ್ತಾದರೆ ಇನ್ನೂ ರಘು ಬಂದಿಲ್ಲ. ಮಕ್ಕಳೆಲ್ಲ ಇಬ್ಬರು ಮಲಿಕೊಂಡು ಎದ್ದು ಆಟ ಆಡ್ತಾಯಿದ್ದಾರೆ. ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಅವ್ನು ಟಿ ವಿ ನೋಡ್ತಾ ಇದ್ದಾನೆ. ಅವಳು ಆಟ ಆಡಿಸ್ತಾ ಇದ್ಲು, ಅಳ್ತಾ ಇದ್ದ. ಈಗ ಮಧ್ಯಾಹ್ನ ಆಗಿತ್ತು. ಅಡುಗೆ ಎಲ್ಲ ಮಾಡಿ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಊಟ ಮಾಡಿಸ್ತಾ ಇದೆ. ಅವ್ರಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿ ನುಗ್ಗೆಕಾಯಿ ಸಾರು ಅನ್ನ ಮಾಡಿದೆ. ಅಷ್ಟರಲ್ಲಿ ಎಲ್ಲ ಬಂದು ನಮ್ಮ ಅತ್ತೆ ರಘು ಎಲ್ಲ ಬಂದರು. ಇವಾಗ ರಘು ಎಲ್ಲ ಕ್ಲೀನಿಂಗ್ ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಶಂಕುಚಕ್ರ ನಾವು ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗಿಸಿ ನಾವಿಬ್ಬರು ರೆಡಿಯಾಗಿ ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಫೋನಲ್ಲಿ ಅವ್ರ ಜೊತೆ ಮಾತಾಡ್ತಾಯಿದ್ರು. ಹಂಗೆ ನಾನು ನನ್ನ ಮಗಳು ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ. ನಾವು ಒಂದು 6 ಗಂಟೆ ಆಗಿತ್ತು ಹೋಗೋಷ್ಟರಲ್ಲಿ. ನಾವು ಹೋಗಿದ್ದೆ ನಮ್ಮ ಮನೆ ಹತ್ರ ಇರುವಂಥ ಉದ್ಭವ ಗಣಪತಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದೇ ಉದ್ಭವ ಗಣಪತಿ ದೇವಸ್ಥಾನ. ನೀವು ಮನಸ್ಸಲ್ಲಿರೋದೇನೇ ಬೇಡ್ಕೊಂಡ್ರು ಎಲ್ಲ ಒಳ್ಳೆಯದಾಗುತ್ತೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯನಿವರ್ಸರಿ ಸ್ಪೆಷಲ್ ಮಟನ್ ಅಂಗಡಿಗೆ ಹೋದ್ವಿ. ಮಟನ್ ತಗೊಂಡು ಸೀದಾ ಈಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಕೇಕ್ ಆಲ್ರೆಡಿ ರೆಡಿಯಾಗಿದೆ. ಆ್ಯನಿವರ್ಸರಿದು ಕೇಕ್ ಕಟ್ ಮಾಡ್ತಾಯಿದ್ವಿ ಎಲ್ಲ ಸೇರಿಕೊಂಡು. ಕೇಕ್ ಎಲ್ಲ ಕಟ್ ಮಾಡಾದಮೇಲೆ ಹ್ಯಾಪಿ ಆ್ಯನಿವರ್ಸರಿ ಸೆಲೆಬ್ರೇಷನ್. ಹಾಗೆ ಕೇಕ್ ಎಲ್ಲ ತಿನ್ನಿಸ್ಕೊಂಡು ಒಂದೆರಡು ಪೋಸ್ ಕೊಡ್ತಾಯಿದ್ರು ರಘು ಕ್ಯಾಮ್ರಾದಲ್ಲಿ. ನಾನು ಸರ್ಪ್ರೈಸ್ ಕೊಡಬೇಕಿತ್ತು. ಅವರೇ ಕೇಕ್ ತಂದು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಯಾವಾಗ ತಗೊಬಂದ್ರು ಅಂತ ನನಗೆ ಗೊತ್ತೇ ಇಲ್ಲ. ಬನ್ನಿ ಹಂಗೆ ಪೋಸ್ ಕೊಡಿ. ಅದೇನು ಕೊಡೋದು. ಇವಾಗ ಕೇಕ್ ಎಲ್ಲ ತಿಂದಾಯಿತು. ಇವಾಗ ಮಟನ್ ತಂದಿದ್ವಲ್ಲ, ಮಟನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿ ಶುಂಠಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋತಾ ಇದ್ದೀನಿ. ಸ್ಪೆಷಲ್ಗೆ ಮನೇಲೇ ಅಡುಗೆ ಮಾಡ್ಕೊತಾ ಇದ್ದೀವಿ ನಾವು. ನಾನಿಲ್ಲಿ ಪ್ಯೂರ್ ಧನಿಯಾ ಪುಡಿನ 1 kg ಮಟನ್ನಿಗೆ ನಾನು 4 ರಿಂದ 5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ. ನೀವೀಗ ಅದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಬೇಕು. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಒಂದೆರಡು ಬೆಳ್ಳುಳ್ಳಿನ ಈ ಥರ ಜಜ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ 1-2 ನಿಮಿಷ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಮಟನ್ನ ಈ ಥರ ಹಾಕ್ಕೋತಾ ಇದ್ದೀನಿ, ಕ್ಲೀನಾಗಿ ವಾಶ್ ಮಾಡಿಕೊಂಡು. ಈಗ ಅದು ಕ್ಲೀನಾಗೆಲ್ಲ ಎಣ್ಣೆಲಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಎಣ್ಣೆಲೇ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ.
ಸೊ ಕ್ಲೀನಾಗಿ ಈ ಥರ ಕುದಿಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕುದಿದ್ರೆ ಎಣ್ಣೆಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಚಿಕನ್ ತಗೊಂಡ್ರೂ ಅಷ್ಟೇ, ಚಿಕನ್ ಆಗಲಿ ಮಟನ್ ಆಗಲಿ ಎಣ್ಣೆಲಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾವು ಏನು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ರುಬ್ಕೊಂಡು ಈ ಥರ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ನೀರು ಕ್ವಾಂಟಿಟಿ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಸೊ ನೀರು ಹಾಕ್ಕೊಂಡು ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಎಲ್ಲ ಖಾರ ಎಲ್ಲ ಹಿಡಿಬೇಕಲ್ವಾ, ಸೊ ಅದಕ್ಕೆ ಈಗ ಒಂದು 2-3 ಸಲ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ನಾನಿಲ್ಲಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ, ಸೊ ಮಟನ್ ಬೇಯಬೇಕು ಅಂದರೆ ಒಂದು 5-6 ವಿಷಲು ನೀವು ಕೂಗಿಸ್ಕೋಬೇಕು. ನಾನಿಲ್ಲಿ ಮುಚ್ಚಳ ಮುಚ್ಚಿ ಒಂದು 5-6 ವಿಷಲ್ ಈ ಥರ ಕೂಗಿಸ್ಕೊತಾ ಇದ್ದೀನಿ, ನೀವು ಕೂಗಿಸ್ಕೊಳ್ಳಿ. ಸೊ ಈಗ ಅಷ್ಟರಲ್ಲಿ ಕಾಯಿ ರುಬ್ಬನ ಈಗ ಅದೇ ಒಂದು ಮಿಕ್ಸಿ ಜಾರ್ಗೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕಾಯಿ ತೊಗೊಂಡಿದ್ದೀನಿ. ನೀವು ತುರ್ಕೋಬೋದು, ಇಲ್ಲಾಂದರೆ ಈ ಥರ ನೀವು ಸಣ್ಣದಾಗಿ ಹೆಚ್ಕೋಬೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ 1-2 ಲವಂಗ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದಿಲ್ಲ, 1-2 ಲವಂಗ, ಹಾಗೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡು, ಹಾಗೆ ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೋಬೇಕು ನೀವು. ಹುರ್ಗಡ್ಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. 1-2 ಲವಂಗ ಹಾಕ್ಕೊಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೆಲ್ಲ ಒಂದಿಷ್ಟು ಹಾಕ್ಕೊಳ್ಳಿ ಸಾಕು. ಹಾಗೆ ನಾನಿಲ್ಲಿ ಅಕ್ಕಿನ ಹುರ್ಕೊಂಡಿದ್ದೀನಿ, ನೀವು ಹುರಿದಿರೋ ಅಕ್ಕಿ ಹಾಕ್ಕೋಬೇಕು. ಮಟನ್ ಸಾರಿಗೆ ಚಿಕನ್ ಸಾರಿಗೆ ಹುರಿದಿರೋ ಅಕ್ಕಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಸೊ ನೋಡಿ, ನಾನು ಈಗ ವಿಶಿಲ್ ಆಗಿದೆ, ಮುಚ್ಚಳ ತೆಗ್ದು ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ, ತುಂಬ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು, ನಾವು ಕಾಯಿ ರುಬ್ಬಿರೋ ಅಂಥದ್ದು ಬೇರೆ ಪಾತ್ರೆಗೆ ನಾನು ಈ ಥರ ಸೇರಿಸ್ಕೊತಾ ಇದ್ದೀನಿ. ನೀವು ಸೇರಿಸ್ಕೊಡಿ, ಇಲ್ಲಾಂದರೆ ನೀವು ಕುಕ್ಕರೊಳಗೆ ಕಾಯಿ ಹಾಕಂಗಿದ್ರೆ ಹಾಕೋಬೋದು. ನಾನಿಲ್ಲಿ ಸಪ್ರೇಟ್ ಈ ಥರ ಕೂಗಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಮಟನ್ನ, ಸೊ ಈಗ ಆ ಥರ ನಾನು ಬೇರೆ ತಪ್ಪಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಜಾಸ್ತಿ ಆಗುತ್ತಲ್ವ ಕುಕ್ಕರಲ್ಲಿ, ಅದಕ್ಕೋಸ್ಕರ ನಾನೀಗ ಬೇರೆ ತಪ್ಪಲಿ ಸೇರಿಸ್ಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅದು ಕುದಿಬೇಕು, ಚೆನ್ನಾಗಿ ಮಟನ್ನು ಕುದಿಬೇಕು. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಕಾಯಿ ರುಬ್ಬ ಹಾಕಿರ್ತೀರಲ್ಲ ಅದಕ್ಕೋಸ್ಕರ. ಈಗ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಂಗೆ ಉಪ್ಪು ಸಾಕು, ಕರೆಕ್ಟಾಗಿದೆ. ಸೊ ಈ ಥರ ಕುದಿಬೇಕು, ನೀವು ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೋಡ್ತಾ ಇದ್ದೀರ, ನಾನು ಯಾವ ರೀತಿ ಕುದಿಸ್ಕೊಂಡಿದ್ದೀನಿ ಆ ರೀತಿ ನೀವು ಈಗ ಕ್ಲೀನಾಗಿ ಈ ಥರ ಕುದಿಸ್ಕೋಬೇಕು. ಸೊ ಕುದೀತಾ ಇದೆ ಕ್ಲೀನಾಗಿ, ಆ ನೊರೆ ಎಲ್ಲ ಹೋಗಬೇಕು, ಕಾಯಿ ನೊರೆ ಏನಿದೆ ಆ ನೊರೆ ಎಲ್ಲ ಹೋಗೋ ಗಂಟ ನೀವು ಕ್ಲೀನಾಗಿ ಈ ಥರ ಕುದಿಸ್ಕೋಬೇಕು. ಸೊ ಇವಾಗ ಮಟನ್ ಸಾರು ರೆಡಿಯಾಗಿದೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.